ದಕ್ಷ ಬ್ರಹ್ಮನ ಯಾಗ ಮಾಡಿದ್ರು. ವೀರಭದ್ರೇಶ್ವರ ಗಂಗರಾಜರ ಕಾಲದಿಂದ ನಡೆದು ಬಂದಿದ್ದ ದೇವಸ್ಥಾನ, ಶತಮಾನಗಳಿಂದ ನಡೆದು ಬಂದಿರೋದು. ಈಗ ಮಕ್ಕಳಿಲ್ಲದವ್ರಿಗೆ ಮದುವೆ ಆಗಿಲ್ಲರೂ ಮದುವೆ ಆಯ್ತದೆ, ಗಾಳಿ ಗಿಳಿ ಬಿಡಿಸ್ತಾರಲ್ಲ, ಅದು ಉಂಟು ನಮ್ದು. ಇವತ್ತು ಬಂದು ಅಲ್ಲಿ ಕುಂದಿಸ್ತೀವಿ, ರಂಗೋಲಿ ಹಾಕ್ತೀವಿ. ರಂಗೋಲಿ ಹಾಕಿದಾಗ ಒಂದು ಜಾಗ ಸದ್ದಿದಾಗ ಅದೇ ರೋಮಾಂಚನ ಆಯ್ತದೆ. ಒಂದು ಬೆತ್ತ ಇದೆ, ಆ ಬೆತ್ತ ತಗೊಂಡಾಗ ಅವರು ಹೇಳ್ತಾರೆ, ನಾನು ಇಂಥವ ಅಂಥವ, ನಾನು ಇಲ್ಲಿ ಹಿಡ್ಕೊಂಡು ಅದು ಹಿಡ್ಕೊಂಡು ಇಲ್ಲಿ ಬಂದೀವಿ ಅದು ಬಂದು. ಇದು ನಮ್ಮ ವೀರಭದ್ರೇಶ್ವರನಿಗೆ ಸಂಬಂಧಪಟ್ಟಿದ್ದು. ಅದೇ ನಮ್ಮ ಪದ್ಧತಿ ಇಲ್ಲ ಅದು. ಇದು ಎಲ್ಲ ಗಂಗರಾಜರ ಕಾಲದ ದೇವಸ್ಥಾನ. ಬರ್ತಿದ್ದಾರೆ ಮೈಸೂರು, ಬೆಂಗಳೂರು, ಚಾಮರಾಜನಗರ, ನಮ್ಮ ಸಾಗರ, ಶಿವಮೊಗ್ಗ ಮತ್ತು ಡೆಲ್ಲಿನೂ ಬರ್ತಿದ್ದಾರೆ ಇಲ್ಲಿಗೆ. ವಿದ್ಬೇಳೇಶ್ವರ ಅಂತ ಮಕ್ಕಳು ಬಿದ್ದುಬಿಟ್ರೆ ಮತ್ತು ಅವ್ರೇಂದ್ರೆ ಚೆನ್ನಿ ಹಿಡ್ಕೊಂಡ್ರೆ ಇಲ್ಲಿ ಬಂದು ಅವ್ರಿಗೆ ಕಳ್ಳ ಬೆಲ್ಲ ಫಲಹಾರ ಕೊಟ್ಟು ಅವರ ನಿವೇದ್ಯ ಮಾಡಿ ಒಂದು ರಾತಿ ಹಾಕ್ಬಿಟ್ರೆ ಸಿದ್ಧವಾಯ್ತು. ಇದು ನಮ್ಮ ವಾಡಿಕೆ. ನಮ್ಮ ಗಂಗವಾಡಿ ವೀರಭದ್ರೇಶ್ವರ ದೇವಸ್ಥಾನದ ಪ್ರಾಮುಖ್ಯತೆಗಳಂದರೆ, ಈ ದಿವಸ ನಮ್ಮ ಗಂಗವಾಡಿ 1000 ವರ್ಷ ಆಗಿ ನಮ್ಮ ಜೀರ್ಣೋದ್ಧಾರ ಆಗಿ ನಮ್ಮ ದೇವಸ್ಥಾನದ ಪ್ರಾಮುಖ್ಯತೆ ಅಂದರೆ, ವರ್ಷಕ್ಕೊಂದ್ಸತಿ ವೀರಭದ್ರೇಶ್ವರನ ಜಾತ್ರೆ ನಡೀತದೆ. ಉಗಾದಿ ಹಬ್ಬದ ದಿವಸಕ್ಕೆ, 11ನೇ ದಿವಸಕ್ಕೆ ಕೊಂಡೋತ್ಸವ, 12ನೇ ದಿವಸಕ್ಕೆ ತೆಪ್ಪೋತ್ಸವ. ಈ ರೀತಿ ನಡ್ಕೊಂಡು ನಮ್ಮ ಹಿಂದಿಂದ ನಡೆದಿದ್ದಂಥ ಪದ್ಧತಿಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜೀರ್ಣೋದ್ಧಾರ ಆಗಿ ನಮ್ಮ ದುಗಟಿ ವೀರಭದ್ರಪ್ಪನವರು ಇದನ್ನ ಮಾಡಿ ನಮಗೆಲ್ಲರಿಗೂ ಸಹಕಾರ ಕೊಟ್ಟು ಊರವರು ಎಲ್ಲ ಪ್ರಾಮುಖ್ಯತೆಯಿಂದ ನಡೆಸ್ಕೊಂಡು ಹೋಗ್ತಿದ್ದಾರೆ. ಆದ್ದರಿಂದ ಈಗ ವೀರಭದ್ರೇಶ್ವರ ನಮ್ಮ ದೇವಸ್ಥಾನ ಗಂಗರಾಜರ ಕಾಲದಿಂದ ನಡೆದು ಬಂದಿರೋ ವಿಷಯ. ಇದು ಭಾಳ ಸಿದ್ಧಲಿಂಗದಲ್ಲಿತ್ತು ವೀರಭದ್ರೇಶ್ವರ. ಅವರು ಸಹಕಾರ ಮಾಡಿ ಎಲ್ಲ ಭಕ್ತಾದಿಗಳಿಂದ ಸಹಾಯ ಮಾಡಿ, ಹಾಗೂ ಊರಿನ ಕೋಮನ್ ಜನಗಳು 4 ಕೋಮನ್ ಜನಗಳು ಸೇರ್ಕೊಂಡಿದ್ದನ್ನ ಅವ್ರಿಗೆ ಸಹಕಾರ ಕೊಟ್ಟು ಅವ್ರಿಗೆ ಅಭಿವೃದ್ಧಿ ಕೊಟ್ಟು ಈಗ ನಾವು ವೀರಭದ್ರೇಶ್ವರ ದೇವಸ್ಥಾನ ಇಷ್ಟು ಮಟ್ಟ ತಂದಿಟ್ಟಿದ್ದಾರೆ. ಈಗ ನಮ್ಮಲ್ಲಿ ರುದ್ರಾಭಿಷೇಕ ನಡೀತಾ ಇದೆ ಮತ್ತು ಆಲರ್ವೆ ನಡೀತಾ ಇದೆ. ನವರಾತ್ರಿ 9 ದಿನ ದೇವರ ಬನ್ನಿ ಮಂಟಪ ಕಳಿಸಿದ್ದೀವಿ. ಎಲ್ಲ ವಿಶೇಷವಾಗಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಟ್ರಸ್ಟ್ನವರು ನಿಂತ್ಕೊಂಡು ಎಲ್ಲ ಕೋವಿನ ಯಜಮಾನರುಗಳು ಸೇರಿ ನಿಂತ್ಕೊಂಡು ಮಾಡಿದ್ದಾರೆ ಅಚ್ಚುಕಟ್ಟಾಗಿ. ಆದ್ದರಿಂದ ಈಗ ನಮ್ಗೆ ದೇವರು ಅಭಿವೃದ್ಧಿ ಕೊಟ್ಟು ವೀರಭದ್ರೇಶ್ವರ ಗಂಗರಾಜರ ಕಾಲದಿಂದ ಬಂದಂಥ ದೇವಸ್ಥಾನ. ಇದು ಶತಮಾನಗಳಿಂದ ನಡೆದು ಬಂದಿರೋದು. ಈಗ ನಾವು ಅರ್ಚಕರುಗಳು 4 ಜನ ಇದ್ದೀವಿ. 4 ಜನ ಅರ್ಚಕರುಗಳು ಸೇರಿಕೊಂಡು ಪೂಜೆ ನೆರವೇರ್ಕೊಂಡು ಅವರವರ ಕರ್ತವ್ಯಗಳನ್ನು ವಹಿಸ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ನಮ್ಗೆ ವೀರಭದ್ರೇಶ್ವರ ಆಶೀರ್ವಾದದಿಂದ ಹಾಗೂ ಕೋಮಿನ ಯಜಮಾನರುಗಳು ಸುದ ಎಲ್ಲ ಕೋಮಿನ ಯಜಮಾನರುಗಳು ನಮ್ಗೆ ಸಹಕಾರ ಕೊಟ್ಟು ಈಗ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದಾರೆ. ಆದ್ದರಿಂದ ಈಗ ದೇವಸ್ಥಾನ ನಮ್ಗೆ ಬಹಳ ಖುಷಿಯಿಂದಾಗಿ ಬಂದು ಭಕ್ತಾದಿಗಳು ಅನ್ನಸಮರ್ಪಣೆ ಎಲ್ಲ ಮಾಡ್ಕೊಂಡು ಅವರ ಗ್ರಾಮ ದೇವತೆಗಳು ಮತ್ತು ಅವರ ಭಕ್ತಾದಿಗಳೇ ಜಾಸ್ತಿ. 900 ಗಂಗರಾಜರ ಕಾಲ ಅಲ್ಲಿ ಅನ್ನ ಸಮರ್ಪಣೆ ಅಂತ ನಿವೇದಕ್ಕಾಗಿ ದಾಸೋಹ ಅಂತ ಅಲ್ಲಿ ಶಾಸನದಲ್ಲಿ ಇದ್ದಾರೆ. ಕೊಡ್ತಿದ್ರು ಸ್ವಾಮಿಗೆ, ಚಿನ್ನ ಕೊಟ್ಟು ಅವ್ರಿಗೆ ಮಹಾ ನಿವೇದ್ಯ ಮಾಡ್ತಿದ್ರು. ಇಲ್ಲಿ ಶಾಸನದಲ್ಲಿ ಅದನ್ನೇ ಈಗ 995 ವರ್ಷ ಆಗತ್ತೆ ದೇವಸ್ಥಾನ ಜೀರ್ಣೋದ್ಧಾರ ಸ್ಥಾಪನೆಯಾಗಿ ಗಂಗರಾಜ. ಆಗ ನಮ್ಮ ಇಲ್ಲಿ ಏನೂ ಇಲ್ಲ, ಸ್ವಾಮಿಗೆ ಏನು ಮಾಡೋಕ್ಕೆ ಅವಕಾಶ ಇರ್ತಿಲ್ಲ. ಇವತ್ತಿನ ದಿವಸಕ್ಕೆ ನಮ್ಗೆ ಭಾಳ ಖುಷಿಯಾಗಿ ದುಗಟಿ ವೀರಭದ್ರಪ್ಪನವರಿಂದ ಈಗ ನಮ್ಮ ದೇವಸ್ಥಾನ ಆಗಿ ಊರವರು ಸಹಕಾರ ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಈಗ ಈ ಸ್ಥಿತಿಯಲ್ಲಿ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಇನ್ನೂ ಏನೋ ಮುಂದೆ ಏನೇನೋ ನಡೆದು ಭಕ್ತಾದಿಗಳು ಮಾತ್ರ ಸಹಕಾರ ಚೆನ್ನಾಗಿದೆ. ಅಮಾವಾಸ್ಯೆ ನಡೀತದೆ, ಪೌರ್ಣಮಿ ನಡೀತದೆ, ಶುಕ್ರವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಲ್ಲ ದಿನದಲ್ಲೂ ಭಕ್ತಾದಿಗಳು ಬರ್ತಿದ್ದಾರೆ. ಬರ್ತಿದ್ದಾರೆ ಮೈಸೂರು, ಬೆಂಗಳೂರು, ಚಾಮರಾಜನಗರ, ಸುತ್ತಮುತ್ತ ಹಳ್ಳಿಗಳು, ನಮ್ಮ ಸಾಗರ, ಶಿವಮೊಗ್ಗ ಮತ್ತು ಡೆಲ್ಲಿಯಿಂದ ಬರ್ತಿದ್ದಾರೆ ಇಲ್ಲಿಗೆ. 900 ವರ್ಷದಿಂದ 95 ವರ್ಷದಲ್ಲಿ ವೀರಭದ್ರೇಶ್ವರನ ಸ್ಥಾಪನೆ ಆಗಿ ಪಕ್ಕದಲ್ಲಿ ಭದ್ರಕಾಳಿ ಇದ್ದಾರೆ. ಅದು ಬಿಟ್ಟರೆ ಬಸವೇಶ್ವರ. ಇದು ಜೀರ್ಣೋದ್ಧಾರ ಮಾಡಿ ನಾವು ಆಗಿನ ಕಾಲದಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡು ಸಹಕಾರ ಕೊಟ್ಟು ಎಲ್ಲ ಮಾಡ್ತಿದ್ದೀವಿ. ಭಕ್ತಾದಿಗಳು ಬಂದು ಸಹಕಾರ ಬಳಿ ಅವರವರ ಊರು ಗ್ರಾಮ ದೇವರುಗಳು ಬಂದು ಕಾರ್ತಿಕ ಸೋಮವಾರ ಮತ್ತು 4 ಸೋಮವಾರ ನಡೀತದೆ. ಈಗ ಆಷಾಢ ಮಾಸ ನಡೀತದೆ, ಭೀಮನ ಅಮಾವಾಸ್ಯೆ ನಡೀತದೆ. ಎಲ್ಲ ವಿಶೇಷ ಪೂಜಾ, ವಿಶೇಷ ಅಲಂಕಾರ, ಬೆಳ್ಳಿ ಅಲಂಕಾರ ಎಲ್ಲ ಕೂಡ ನಮ್ಮ ಗ್ರಾಮದಲ್ಲಿ ನಡೀತದೆ. ಭಕ್ತಾದಿಗಳು ಸಹಕಾರದಿಂದಾಗಿ ಸಹಕಾರದಿಂದಾಗಿ ಚೆಂದಾಗಿ ವೀರಭದ್ರೇಶ್ವರ ದರ್ಶನ ನಡೀತಾವೆ. ಎಲ್ಲ ಸಂಪೂರ್ಣವಾಗಿ ಕಲ್ಲಿಂದ ಕೆತ್ತನೆ. ಇದು ಎಲ್ಲ ಗಂಗರಾಜರ ಕಾಲದ್ದು ದೇವಸ್ಥಾನ ನೋಡಿ. ಎಲ್ಲ ಕೆತ್ತನೆ ವೀರಭದ್ರೇಶ್ವರ, ಭದ್ರಕಾಳಿ ಎಲ್ಲೆಲ್ಲ ವಿಶೇಷಗಳಿಗಾಗಿ ನಡೀತಿದ್ದೇವೆ. ಮತ್ತು ಬಿದ್ಬೇಳೇಶ್ವರ ಇದೆ, ಅದನ್ನು ನೋಡಿ. ಅಲ್ಲಿ ಬಿದ್ಬೇಳೇಶ್ವರ ನಿಮ್ಮ ಅಲ್ಲಿ ಬ್ಯಾಗ್ ಮಾಡಿ, ಅದು ಒಂದು ಇತಿಹಾಸ. ಅದು ಇತಿಹಾಸ ಅಂದರೆ
ಸ್ವಾಮಿ ಮಕ್ಕಳದ್ದು ಅದು ದೇವಸ್ಥಾನ. ಅದು ನೋಡಿ, ಅದು ಕಾಲು ಕಟ್ಕೊಂಡಿರೋದ್ರಿಂದ ಅದು ಕಲ್ಲ ಬೆಲ್ಲ ಪುರಿ ಕಂಡ್ರೆ ಭಾಳ ಆಸೆ ದೇವರಿಗೆ. ಹಾಂ, ಇದು ಸರ್ ಅದೇ ಸರ್, ಇದು ನೋಡಿ, ಇದು ಕೋಲು. ಅದು ಬಿದ್ದ ತಕ್ಷಣ ಇವರು ಋಷಿ ಮುನಿಗಳು ಇದಕ್ಕೆ ಬೆಲ್ಲ ಕಲ್ಲ ಪುರಿ ಬೆಲ್ಲ ಕೊಟ್ಟ ತಕ್ಷಣ ಎದ್ದು ಮಂಡಿ ಊರ್ಕೊಂಡು ಈ ಕೋಲಿ ನಿಂತಿದ್ರು ಸರ್. ಈ ಕೋಲಿ ಎದ್ದಾಗ ನೋಡಿ, ಇದೊಂದು ಮುಂದ್ಗಡೆ ಇದೊಂದು ಕಾಲು, ಇದೊಂದು ಕಾಲು ಎತ್ಕೊಂಡು ಕೋಲಿ ಹಿಡ್ಕೊಂಡು ಮ್ಯಾಲ ಕೆತ್ತಿದ್ದಾರೆ. ಇದಕ್ಕೆ ಬಿದ್ದಬಳೇಶ್ವರ ಅಂತ. ಮಕ್ಕಳು ಬಿದ್ದುಬಿಟ್ರೆ ಮತ್ತು ಅವ್ರೇನಾರ ಚೆಂಡಿ ಹಿಡ್ಕೊಂಡ್ರೆ ಇಲ್ಲಿ ಬಂದು ಅವ್ರಿಗೆ ಕಳ್ಳ ಬೆಲ್ಲ ಫಲಹಾರ ಕೊಟ್ಟು ಅವರ ನೈವೇದ್ಯ ಮಾಡಿ ಒಂದು ರಾತಿ ಹಾಕ್ಬಿಟ್ರೆ ಸಿದ್ಧವಾಯ್ತದೆ. ಇದು ನಮ್ಮ ವಾಡಿಕೆ. ಹಾಂ, ಚಂಡಿ ಕಿಂಡಿ ಗಿಂಡಿ ಎಲ್ಲ ಉಂಟು. ಇದು ಬಿದ್ದಬಳೇಶ್ವರ. ಹಾಂ, ಈ ಥರ ಇನ್ಯಾವುದಿದೆ? ಬೇಸರ ಕಣ್ಣಪ್ಪನವರು ಈ ಸ್ವಾಮಿ ಈಶ್ವರನ ಲಿಂಗನೇ ಒದ್ಕೊಂಡಾಗ ನಾವು ಮಾಡೋದು ತಪ್ಪು ಅಂದ್ಬಿಟ್ಟು ಅವರು ಬೇಸರ ಕಣ್ಣವರು ನಾವೇ ತ್ರಿಶೂಲ ತಗೊಂಡು ಕಣ್ಣಿಗೆ ಹಾಕೊಂಡು ಅವರು ಇದು ಮಾಡ್ತಾವ್ರು. ಇದು ಋಷಿ ಮುನಿಗಳು. ಅದಾಯ್ತು ಸರ್, ಹಿಂದ್ಗಡೆ ಇದ್ದಾರೆ ನೋಡಿ, ಇವರು ನಾಂತಿ ಆಡೋದು. ಇವರು ಋಷಿ ತಪಸ್ ಮಾಡ್ತಿರೋದು. ಇವರು ಡೋಲ್ ಕುಟ್ಟೋದು. ಹಿಂದೆ ಪದ್ಧತಿ, ಶಾಸನ ಪದ್ಧತಿಗಳಲ್ಲಿ ಡೋಲ್ ಕುಟ್ಟಿದ್ದು ನೋಡಿರಿ. ಇದು ಭಾರಿ ಒಂದು ಸರ್, ಇವರು ಋಷಿ ಮುನಿಗಳು. ಇವರು ಯಾರೋ ಕಾರಣಕ್ಕಿಲ್ಲ ಅಂದ್ಬಿಟ್ಟು ತಪಸ್ ಮಾಡ್ತಾರೆ ಅವರು. ನೋಡಿ, ಇವರು ಗಣೇಶ ಈಶ್ವರನ ತಪಸ್ ಮಾಡ್ಕೊಂಡು ಹಾಲು ಒದ್ದಾಗ ನೋಡಿ, ಈಗ ಈಶ್ವರನ ಇದನ್ನ ತಪಸ್ ಮಾಡ್ಕೊಂಡು ಕೂತಾರೆ. ಇವರೆಲ್ಲ ಋಷಿ ಮುನಿಗಳು ನೋಡಿ. ಇದು ಅಷ್ಟೇ ನೋಡಿ, ಇವರು ಋಷಿ ಮುನಿಗಳು ಇವರು. ಇದು ಗ್ರಂಥಗಳಿದೆ ಸರ್ ನೋಡಿ. ಇದು ಒಂದು ವಿಶೇಷ ಸಹ. ಇದು ಒಂದು ನಾಗಸರ್ಪ. ಇದು ಈ ನಾಗಸರ್ಪ ಅಂದರೆ ಭಾಳ ನಾಂಟಿ ಆಗ್ತವೆ. ಈಗಲೂ ಉಂಟು ಸರ್. ಈಗ ಈಗಿನ ಕಾಲದಲ್ಲಿ ಹೊಲ ಗದ್ದೆಗಳು ಹೋದರೆ ಈ ಥರ ಆಯ್ತವೆ. ಸ್ವಾಮಿ ನಾಗದ ಮತ್ತು ಕ್ಯಾರವ್ ಅಂತ ಹೇಳಿರ್ತವೆ. ಅವು ಹೇಳು ಆನಂದ ಆಡ್ಕೊಂಡು ಅವು ಸಂತೋಷದಲ್ಲಿ ಇರ್ತವೆ. ಅದನ್ನು ನಾವು ನೋಡಬಾರ್ದು ಅಂತಾರೆ ಆ ಪರಿಸ್ಥಿತಿ. ಈಗ ನಾವು ನೋಡಿದ್ರೆ ಅದು ದ್ರೋಹ ಅಂತಾರೆ. ಏನಾಗಲ್ಲ. ಈಗ ನಾವು ರೋಡ್ ಹೋಗ್ತಿದ್ದಾಗ ಬಿದ್ದುಬಿಟ್ರೆ ನಾವು ಕಂಡವ ಹಂಗೆ ಅವರು ಇದು ಮಾಡ್ತಿರ್ತಾರೆ. ಅದು ನಾಗತ್ತಲೆ. ನೋಡಿ, ಎರಡು ಅವು ಇದೆ ನೋಡಿ. ಇಲ್ಲಿಂದ ಹಿಡಿದು ಇವು ನಾಂತಿ ಆಗ್ತವೆ. ಇವರು ಬಸವನ್ನ ಒದ್ಬಿಟ್ಬಿಟ್ಟು ಇದು ಮಾಡ್ತಾರೆ. ಹಾಗೆ ಎತ್ಕೊಂಡು ತ್ರಿಶೂಲ ತಾಂಗಿ ಟಿವಿ ಇಟ್ಕೊತಾರೆ ಅವರು. ಇವರೆಲ್ಲ ಹಿಂದೆಗಳಿಗೆ ಗೆದ್ದಿರೋ ಸರ್ ಗಣೇಶ ವಿಗ್ರಹಗಳು. ಇವರು ಋಷಿಗಳು. ಇವರು ಮಂತ್ರ ಋಷಿಗಳು. ಜಪ ಮಾಡ್ತಿದ್ದಾಗ ಒಂದು ಯಾವ್ದೋ ಕೊಟ್ಟಾಗ ಅವರು ನಿಂತ್ಕೊಂಡು ನಮ್ಗೆ ಯಾಕೆ ಇವೆಲ್ಲ ಅಂದ್ಬಿಟ್ಟು ಅವರು ಭಾಳ ಜೋರ ಮಾಡ್ತಾವ್ರೆ. ಈಶ್ವರನ ಲಿಂಗ, ಮೀನು ಇವೆಲ್ಲ. ಇದು ವಿಘ್ನೇಶ್ವರ. ಇಲ್ಲಿಂದ ಪೂಜೆ ಮಾಡೋದು ನಾವು. ಫಸ್ಟು ಗಣೇಶನ ಪೂಜೆ ಮಾಡಬೇಕು. ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ಫಸ್ಟ್ ವಿಘ್ನೇಶ್ವರ ಅಂತಾಗ ಪೂಜೆ ಮಾಡಿಬಿಟ್ಟು ಅವ್ರನ್ನ ಫಸ್ಟ್ ಅವನ್ನ ಸ್ಮರಣ ಮಾಡಿಬಿಟ್ಟು ಮುಂದಕ್ಕೆ ನಾವು ನುಗ್ಗಬೇಕು. ಅದು ವಿಘ್ನೇಶ್ವರ. ಅಲ್ಲಿ ದ್ವಾರಪಾಲಕರು ಸ್ವಾಮಿಗಳವ್ರನ್ನ ಕಾಯ್ಕೊಂಡಿರ್ತಾರೆ. ಅವರು ಯಾರೋ ನಮ್ಮ ವೀರಭದ್ರೇಶ್ವರನವರು ದ್ವಾರಪಾಲಕರು. ಅವ್ರನ್ನ ಕಾಯ್ಕೊಂಡಿರ್ತಾರೆ. ಆಗ ಅವ್ರನ್ನ ದ್ವಾರಪಾಲಕರು ಅಂತ ಕರೀತೀವಿ ನೋಡಿ. ಈಶ್ವರನ ಲಿಂಗ. ಇದು ಪರಮಾತ್ಮನ ಮಾದೇಶ್ವರನ ಸಂಸ್ಕೃತಪಟ್ಟವರು ಈಶ್ವರ. ಇದರಿಂದ ಇಷ್ಟು ನಮ್ಮ ದೇವತೆಗಳಲ್ಲಿ ನಮ್ಮ ಗಂಗುವಾಡಿಯಲ್ಲಿ ನಡೆದಂಥದ್ದು ಅನುಕೂಲ ಆಗುತ್ತೆ. ಬೇಕಾದಷ್ಟು ಭಕ್ತಾದಿಗಳು ಏನಂದ್ರೆ ನೋಡಿ, ಒಂದು ಮದುವೆ ಆಗ್ಬಿಡಿ, ಒಂದು ಕಾರ್ಯ ಆಗ್ಬಿಡಿ, ಬಂದು ಅವನು ಪ್ರಸಾದಕ್ಕೆ ಹೋಗ್ಕೊಂಡು ಸಿಹಿ ಸರಿಸಿದಾಗ ಅವ್ರು ಚೋಲ್ದಾಗ ಅವ್ರದ್ದು ಬಲಗಡೆ ಕೊಟ್ಟಾಗ ಅವ್ನಿಗೆ ತೃಪ್ತಿ ಅಂತ. ಮದುವೆ ಆಗಿಲ್ದಾರು ಮದುವೆ ಆಯ್ತದೆ. ಅವ್ರು ಬಂದು ಅವರು ಬೆಳಗ್ಗೆನ ಬಂದು, ಈಗ ಮಕ್ಕಳಿಲ್ದಿರೋವ್ರಿಗೆ ಬಂದರೆ ಒಂದು ತಿನ್ ಪ್ರಸಾದ ಅಂತ ತಗೋತಾರೆ. ಅದು ಉಂಟು. ಈಗ ಮದುವೆ ಆಗಿಲ್ದಿರೋರಿಗೆ ಏನು ಮಾಡಬೇಕು? ಅವರು ಬಂದು ಸ್ವಾಮಿಗೆ ಏನೋ ಒಂದು ಅರ್ಥ ತಿಳ್ಕೊತಾರೆ. ದುಡ್ಡು ಗಿಡ ಕೊಡಂಗಿಲ್ಲ. ಅದೇನೇ ಇಲ್ಲ. ಅವ್ರಾಗಿಲ್ಲ ಅವ್ರ ತೃಪ್ತಿಯಾಗ ಅವ್ರು ಬಂದಾಗ ಅವ್ರು ಆಯ್ತು ಅಂದಾಗ ಅವ್ರು ಬಂದು ಏನು ಮಾಡಬೇಕು, ಭಗವಂತನ ಮಾಡ್ತಾರೆ. ಇದು ನಮ್ಮ ವಾಡಿಕೆ ವೀರಭದ್ರೇಶ್ವರಂದು. ಅದು ಕೊಡಿ, ದುಡ್ಡು ಕೊಡಿ, ಗಿಟ್ಟು ಕೊಡಿ ಅನ್ನೋ ನಾವು ಏನಿಲ್ಲ. ಏನು ವೀರಭದ್ರೇಶ್ವರ ಅಂದ್ರೆ ಅಷ್ಟು ಅವತಾರಲ್ಲ. ಒಂದು ಮನೆಗಳಿಗೆ ಅವನು ಗುರುಪ್ರವೇಶ ಮಾಡ್ತಿದ್ದೀವಿ. ಗುರುಪ್ರವೇಶ ಮಾಡಿದಾಗ ಅವ್ನು ಬೇಕಲೇಬೇಕು. ಯಾಕಂದ್ರೆ ಅವನು ನುಗ್ಗಿದಾಗ ಯಾವುದೇ ಮನೆಗಳಿಗೆ ದಯ್ಯ ಬೀಡೆ ಪಿಚಾದಿಗಳು ಯಾವುದು ಇರಬಾರ್ದು. ಅದರಿಂದ ಅವನ್ನ ಫಸ್ಟ್ನೇ ಅವನು ನುಗ್ಸೋದು. ಮಕ್ಕಳಿಲ್ಲ ಅಂದವರು ನಡೆಸ್ತದೆ. ಬೇಕಾದಷ್ಟು ನಡೆದವು ನಮ್ಮ ದೇವಸ್ಥಾನದಲ್ಲಿ. ಭದ್ರಕಾಳಮ್ಮನವರು, ಅವರು ವೀರಭದ್ರೇಶ್ವರ, ಭದ್ರಕಾಳಮ್ಮ, ಬಸವೇಶ್ವರ ನಮ್ಮ ದೇವರ ಪ್ರಾಮುಖ್ಯತೆವಾದಂಥ ನಡೀತಿರೋದು. ಇಂದ ಏನು ನಡ್ಕೊತಿದ್ದು ಅವರು ಬಂದು ಅವರು ದೇವಸ್ಥಾನಕ್ಕೆ ಬಂದಾಗ ನನಗೆ ತೃಪ್ತಿ ಕೊಟ್ಟಿದೆಯಪ್ಪ ನಮ್ಗೆ ಅಂದಾಗ ಅವರು ಬಂದು ಏನು ಅವ್ರ ಆಸ್ಕೆ ಕೊಡ್ತಾರೆ. ಇಲ್ಲಿ ಏನಿಲ್ಲ, ಒಂದು ಕಾಯಿ ಕಟ್ಟಿ 10 ಕಟ್ಟಿ ಇಲ್ಲ, ಅವನದು ಒಂದು ಯಂತ್ರ ಕಟ್ತಾರೆ. ಆಮೇಲೆ
ಈ ಗಾಳಿ ಗೀಜೆ ಇರಲ್ಲ ಸರ್, ಗಾಳಿ ಗಿಳಿ ಬಿಡಿಸ್ತಾರಲ್ಲ, ಅದು ಉಂಟು ನಮ್ಮ ದೇವರಲ್ಲಿ. ಅದು ಬಂದಾಗ ಸ್ವಾಮಿ ಬಂದು ಅಲ್ಲಿ ಕುಂಡಿಸ್ತೀವಿ, ರಂಗೋಲಿ ಹಾಕ್ಬಿಟ್ಟು ರಂಗೋಲಿ ಹಾಕಿದಾಗ ಒಂದು ಜಾಗದ ಸದ್ ಬಿದ್ದಾಗ ಅದೇ ರೋಮಾಂಚನ ಆಯ್ತು. ರೋಮಾಂಚನ ಒಂದು ಬೆತ್ತ ಇದೆ, ಆ ಬೆತ್ತ ತಗೊಂಡಾಗ ಅವರು ಹೇಳ್ತಾವ್ರೆ, ನಾನು ಇಂಥವ ಅಂಥವ, ನಾನು ಇಲ್ಲಿ ಹಿಡ್ಕೊಂಡು ಅಲ್ಲಿ ಹಿಡ್ಕೊಂಡು ಇಲ್ಲಿ ಬಂದೀವಿ ಅದು ಬಂದೀವಿ. ಇದು ನಮ್ಮ ವೀರಭದ್ರೇಶ್ವರನಿಗೆ ಸಂಬಂಧಪಟ್ಟದ್ದು. ಅದೇ ನಮ್ಮ ಪದ್ಧತಿ ಇಲ್ಲ ಅದು. ಅವ್ರಾಗಿರೋ ಅವ್ರು ಕೊಟ್ಟು ಇಸ್ಕೊಬೋದು, ಇಲ್ಲಾಂದ್ರೆ ಏನು ಅವನ ಪದ್ಧತಿ ಅವ್ರು ಬಂದು ಮಾಡ್ಬಿಟ್ಟೈತೆ. ಇದು ನಮ್ಮ ದೇವಸ್ಥಾನದಲ್ಲಿ ನಡೆದಿರೋದು. ಒಂದು ಗಾಳಿ ಬಳೆ ಒಂದು ಅವನ ರುಂಡಮಾಲನೇ ಹಾಕೊಳ್ಳೋರು. ವೀರಭದ್ರೇಶ್ವರ ತಾವು ಸಮಾಧಿ ತನ ಗೆದ್ದು ಬಂದಿರೋದು, ದಕ್ಷ ಬ್ರಹ್ಮನ ಯಾಗ ಮಾಡಿರೋರು, ದಾಕ್ಷಾಯಣಿ ಅವರ ವೃತ್ತಾವತಾರ ಮಾಡ್ತಿರೋದು. ಆದ್ರಿಂದ ವೀರಭದ್ರೇಶ್ವರನಿಗೆ ನಮ್ಗೆ ಭಾರಿ ತೃಪ್ತಿ ಆಗುತ್ತೆ. ವರ್ಷಕ್ಕೆ ಎಷ್ಟು ದಿನ ಮಾಡ್ತೀರಾ ಪೂಜೆಗಳು? ಒಂದು ತೆಪ್ಪ ಅಂತ ಗೊತ್ತಾಯ್ತು. ವರ್ಷಕ್ಕೆ ಅಂದ್ರೆ ಸಹ ಇದು ಫಸ್ಟ್ ಸಂಕ್ರಾಂತಿ ಬರುತ್ತೆ, ಮಕರ ಸಂಕ್ರಾಂತಿ. ಅವತ್ತು ಒಂದು ಹಾಲರ್ವ ನಡೆಯುತ್ತೆ. ಹಾಲರ್ವ ನಡೆದಾಗ ಅದು ಹೆಣ್ಮಕ್ಳೇ ತರಬೇಕು. ಆ ಹೆಣ್ಮಕ್ಳ ಹಾಲರ್ವ ಸಂಕ್ರಾಂತಿ. ಶಿವರಾತ್ರಿಗೆ ಮಹಾಶಿವರಾತ್ರಿಗೆ ವಸ್ತ್ರ ಧರಿಸೋದು. ಅದು ಬಿಟ್ಟರೆ ಶಿವರಾತ್ರಿ ಬಿಟ್ಟರೆ ಯುಗಾದಿ ಬರುತ್ತೆ. ಯುಗಾದಿ ಆದ ಬೆಳಗ್ಗೆ ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆ ದಿನ ನಾವು ದೇವ್ರು ತಗೊಂಡು ಹೋಗ್ತಿದ್ದೀವಿ ಹಿರಿಯೊಳಗೆ. ಸುಮಾರು ಅಂದರೆ ಒಂದು 100 ಕಿಲೋಮೀಟರ್ ಹೋಗ್ತೀವಿ. ಊರವರೆಲ್ಲ ಗ್ರಾಮದವರೆಲ್ಲ ಎಲ್ಲ ಯಜಮಾನರುಗಳು ಸೇರ್ಕೊಂಡು ಹೋಗಿ ಅಲ್ಲಿ ಮುಳ್ಳೂರು ಅಂತಿದೆ ತಲಕಾಡು ಹತ್ರ, ಅಲ್ಲಿ ಹೋಗಿ ಸ್ವಾಮಿಗೆ ಅಭಿಷೇಕ ಮಾಡಿ ಅಲ್ಲಿ ಪ್ರಸಾದ ಕೇಳಿ ಅದೆಲ್ಲ ಮಾಡಿಕೊಂಡು ಊರುಗಳಲ್ಲಿ ಮೆರವಣಿಗೆ. ಊರುಗಳಲ್ಲಿ ಸುಮಾರು ಒಂದು 10-15 ಊರುಗಳ ಮೆರವಣಿಗೆ ಇರುತ್ತೆ. ಆಗರ, ಮಾಂಬಳ್ಳಿ, ಬನ್ನಿಸರ್ಗ ಇಲ್ಲೆಲ್ಲ ಮಾಡ್ಕೊಂಡು ಒಡಗೆರ ಮತ್ತು ಅಲ್ಲಲ್ಲೇ ನಮ್ಗೆ ಫಲಹಾರ ಕೊಡ್ತಾರೆ. ಒಂದು ನೈಟ್ ಊಟ, ಬನಪ್ಪನ ಮಳೆಗಿನ ಊಟ ಎಲ್ಲ, ನೀರು ಮಜ್ಜಿಗೆ ಪಾನಕ ಎಲ್ಲ ಮಾಡ್ಕೊಂಡು ಆಗ ನಮ್ಮ ಊರಿಗೆ ಬರ್ತೀವಿ. ನಮ್ಮೂರಿಗೆ ಬಂದಾಗ ಇಲ್ಲಿ ಒಂದು ಆರಾಟಕ ಮಾಡ್ಕೊಂಡು 11ನೇ ದಿನಕ್ಕೆ ನಾವು 10ನೇ ದಿನಕ್ಕೆ ರಥೋತ್ಸವ ನಡುತ್ತದೆ. ಶ್ರೀರಾಮನವಮಿ ಅದು ಬೆಳಗ್ಗೆ ಒಂದಿನ 10ನೇ ದಿವಸಕ್ಕೆ ತೇರು, 11ನೇ ದಿನಕ್ಕೆ ಕೊಂಡ, 12ನೇ ದಿನಕ್ಕೆ ತೆಪ್ಪೋತ್ಸವ. ಭಾರಿ ಜನ ಸೇರ್ತಾರೆ. ಆಮೇಲೆ ಬಾಯಿ ಬೀಗ ನಡುತ್ತದೆ. ಅದು ಭಕ್ತರು ಊರುಗಳನ್ನೆಲ್ಲ ಬಂದು ಅವ್ರು ಹತ್ಕೊಂಡಿರ್ತಾರೆ. ಬಾಯಿ ಬೀಗ ನಮ್ಗೆ ಒಂದು ಒಳ್ಳೇದಾದ್ರೆ ನಾವು ಬಾಯಿ ಬೀಗ ಹಾಕಿಸ್ತೀವಿ ಅಂತ ಒಂದು 300-400 ಬಾಯಿ ಬೀಗ ಹಾಕ್ತೀವಿ. ಅವರು ಕೆರೆಗೆ ಹೋಗಿ ವಾದ್ಯ ಸಮೇತ ವೀರಭದ್ರೇಶ್ವರನ ಇದು ಯಾವುದು ಚರ್ಚ್ ಸರಿಪನಿ ಎಲ್ಲನ ಕರ್ಕೊಂಡು ನಮ್ಮ ಅರ್ಚಕರು ಕರ್ಕೊಂಡು ನಾವು ಹೋಗ್ತೀವಿ. ಅಲ್ಲಿ ಹೋದಾಗ ಅಲ್ಲಿಗೆಲ್ಲ ಎಲ್ಲರಿಗೂ ತೀರ್ಥ ಇಟ್ಟು ಎಲ್ಲ ಪೂಜಾ ಪುನಸ್ಕಾರ ಮುಗಿಸ್ಬಿಟ್ಟು ಎಲ್ಲ ಬಾಯಿ ಬೀಗ ಚುತ್ತೀವಿ. ಬಾಯಿ ಬೀಗ ಚುತ್ಕೊಂಡು ಬಂದು ದೇವಸ್ಥಾನಕ್ಕೆ ಬಿಡ್ತೀವಿ. ದೇವಸ್ಥಾನಕ್ಕೆ ಬಿಟ್ಟಾಗ ಪುನಃ ಕೊಂಡ ನಡುತ್ತದೆ 5 ಗಂಟೆಗೆ. ಆಗ ವೀರಭದ್ರೇಶ್ವರ, ಭದ್ರಕಾಳಮ್ಮ, ಬಸವೇಶ್ವರ ಕೊಂಡ ಫಸ್ಟು ಹಾಯ್ಕೊಂಡು ಬಂದಾಗ ನಮ್ಮ ದೇವಸ್ಥಾನದಲ್ಲಿ ಬಂದು ಆಮೇಲೆ ರಾತ್ರಿನಾಗ ಉತ್ಸವ ಎಲ್ಲ ನಡುತ್ತೆ. ನಮ್ಗೆ 900 ವರ್ಷದಿಂದ ಆಗದು ಚೆನ್ನಾಗಿ ನಡುತ್ತೆ. ಈಗ ಇಲ್ಲಿಗೆ ಕಾಲ್ ಮಾಡಬೇಕು ಅಥವಾ ಟೈಮಿಂಗ್ಸ್ ಏನು? ಓಪನ್ ಮಾಡೋ ಟೈಮಿಂಗ್ಸ್? ಓಪನ್ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್. ಪ್ರತಿದಿನ 6 ಗಂಟೆ ಬಂದು ಭಕ್ತಾದಿಗಳು ಬರ್ತಾರೆ. ರುದ್ರಾಭಿಷೇಕ ಮಾಡ್ಬೇಕಂದ್ರೆ ಅವರೆಲ್ಲ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊತಾರೆ, ಅರ್ಚಕರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಅವ್ರು ಬಂದಾಗ ನಾವು ಬೆಳಗ್ಗೆ 6 ಗಂಟೆ, ಸಾಯಂಕಾಲ ನೈವೇದ್ಯ, ಬೆಳಗ್ಗೆ ನೈವೇದ್ಯ ನಡುತ್ತೆ, ಸಾಯಂಕಾಲ ನೈವೇದ್ಯ ನಡುತ್ತೆ, ಎಲ್ಲ ನಡುತ್ತವೆ. ಕಾಂಟ್ಯಾಕ್ಟ್ ಮಾಡಬೇಕು. ನಂಬರ್ ಇದೆ ನಮ್ಮ ಅರ್ಚಕರ ನಂಬರ್ಗಳು 99 45 37 55 16 ಅವ್ರವ್ರ ಅರ್ಚಕರುಗಳ ನಂಬರ್. ಇನ್ನೊಂದು ಇದು ನಡುತ್ತವೆ ಸರ್. ಒಟ್ಟಿನಲ್ಲಿ ನಮ್ಮ ದೇವರುಗಳೆಲ್ಲ ಸುರಕ್ಷಿತವಾಗಿ ಭಕ್ತಾದಿಗಳು ಸರಳವಾಗಿ ನಡುತ್ತಾರೆ. ವೀರಭದ್ರೇಶ್ವರ ಸ್ವಾಮಿ ಅಂದ್ರೆ ಮೂಲ ದೇವರು ಎಲ್ಲಿದೆ? ಇದೇನಾ ಮೂಲ ದೇವರ? ಬೇರೆ ಇಲ್ಲ? ಈ ಮೂಲ ದೇವರು ಇದೆಯೇ ನಮ್ಗೆ. ಇದು ಚೆನ್ನಪ್ಪನಪುರ ಅಂತದ ಗುಡ್ಡದ ವೀರಭದ್ರ. ಅದು ಇದು ಶಾಂತಮೂರ್ತಿ, ನಮ್ದು ಶಾಂತಮೂರ್ತಿ. ಇದು ಇದೇ ಮೂಲ ವೀರಭದ್ರೇಶ್ವರ. ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ಗಂಗವಾಡಿ ವೀರಭದ್ರೇಶ್ವರನೇ ಪ್ರಾಮುಖ್ಯವಾದ್ದು. ಇಲ್ಲಿ ಭಾರಿ ಪ್ರಸಿದ್ಧವಾಗಿ ನಡುತ್ತದೆ. ಗಂಗರಾಜರ ಕಾಲದಿಂದ ನಡೆದು ಬಂದು ಈಗ ಇದು ಜೀರ್ಣೋದ್ಧಾರ ಆಗಿ ಇಷ್ಟು ಮಟ್ಟಿಗೆ ಬಂದಿದೆ. ಗ್ರಾಮದವರೆಲ್ಲ ಸೇರ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ಗ್ರಾಮದವರ ಸಪೋರ್ಟಿಂದ, ಭಕ್ತಾದಿಗಳ ಸಪೋರ್ಟಿಂದ, ಎಲ್ಲ ಒಗ್ಗಟ್ಟಿನಿಂದ, ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ. ಎಲ್ಲ ನಿಂತ್ಕೊಂಡು ವ್ಯವಸ್ಥೆ ಮಾಡಿ ಕಾಂಪೌಂಡ್ ಕಟ್ಟಿಸ್ತಾರೆ, ಎಲ್ಲ ಕೆಲ ಮಾಡಿದ್ರು. ಈಗ ಇದು ಭಾರಿ ಜೋರಾಗಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ನಮ್ಗೆ ಭಕ್ತಾದಿಗಳು ಬಂದು ಸಹಕಾರ ಮಾಡ್ತಾರೆ. ಈಗ ಮುಂದೆ ಯಾವ ಹಬ್ಬ ಇದೆ ಅಥವಾ ಯಾವ ಪೂಜೆ ಇದೆ? ಮುಂದೆ ಈಗ ವರ್ಷಕ್ಕೊಂದೊಂದು ಹಬ್ಬ. ಗೌರಿ ಆಯ್ತು, ಗೌರಿ ಆದ್ಮೇಲೆ ಮಾರ್ಲಮ್ಮೆ ಅಂದ್ರೆ ದೇವರು ಪಟ್ಟು ಕುಣಿಸ್ತಾರೆ. ನವರಾತ್ರಿ ಆದ್ಮೇಲೆ ದೀಪಾವಳಿ ಆದ್ಮೇಲೆ ಕಾರ್ತಿಕ ಆದ್ಮೇಲೆ ಪುನಃ ಸಂಕ್ರಾಂತಿ ಬರುತ್ತೆ. ಆಗ ಸಂಕ್ರಾಂತಿಗೆ ಹಾಲರ್ವ, ಸಂಕ್ರಾಂತಿ ಶಿವರಾತ್ರಿಗೆ ಮಹಾಶಿವರಾತ್ರಿ, ಯುಗಾದಿ ಆದ್ಮೇಲೆ ನಮ್ಮ ಜಾತ್ರೆ ಬರ್ತದೆ. ಈ ರೀತಿ ನಡ್ಕೊಂಡು ಹೋಯ್ತಾ ಇದೆ. ಈಗ ಸೋಮಣ್ಣ ಅರ್ಚಕರು. ತುಂಬಾ ಧನ್ಯವಾದ.